ಬಿಜೆಪಿಯ ಯುವ ಮೋರ್ಚಾದಿಂದ ವಿಜಯನಗರ ವಿಧಾನಸಭಾ ಕ್ಷೇತ್ರ ವಿಜಯನಗರ ಹೊಸಪೇಟೆಯಲ್ಲಿ ಬಿಜೆಪಿಯ ಯುವ ಘಟಕದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ವಿರುದ್ಧ ಬೃಹತ್ ಪ್ರತಿಭಟನೆ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರವರ ರಾಜೀನಾಮೆಗೂ ಕೂಡ ಬಿಜೆಪಿಯ ಯುವ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಕಿಚಡಿ ಕೊಟ್ರೇಶ್ ಆಗ್ರಹ. ಬಹುಕೋಟಿ ಹಗರಣ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಒಂದು 187 ಕೋಟಿ ರೂಪಾಯಿಗಳ ಹಗರಣದಲ್ಲಿ ನಾಗೇಂದ್ರ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಸಚಿವರಾದಂತಹ ನಾಗೇಂದ್ರ ಅವರು ಅವರಿಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂತಹ ಒಂದು ಒತ್ತಾಯ ಆಗ್ರಹವನ್ನು ಮಾಡಲಾಯಿತು. ಬಿಜೆಪಿಯ ಯುವ ಘಟಕದ ವತಿಯಿಂದ ಹೊಸಪೇಟೆಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಂತಹ ಒಂದು ಬೃಹತ್ ಪ್ರತಿಭಟನೆ ಜರುಗಿತು. ಇಂತಹ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿಯ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಹೂವಿನಡಗಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಪುನೀತ್ ದೊಡ್ಡಮನೆ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಕೇಶ್ ಜಾಡರ್, ವಿನೋದ್ ಜಾಡರ್ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕೂಡ ಪಾಲ್ಗೊಳ್ಳುವುದರ ಮೂಲಕ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಇದೊಂದು ಭಂಡ ಸರ್ಕಾರ, ದಂಡ ಸರ್ಕಾರ, ಇಂತಹ ಸರ್ಕಾರ ತೊಲಗಬೇಕು. ರಾಜ್ಯದಲ್ಲಿ ನಾಚಿಕೆಗೇಡಿನ ಆಡಳಿತ ನಡೀತಾ ಇದೆ ಎನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದರು. ದೀನರ ಉದ್ಧಾರಕ್ಕಾಗಿ, ದಲಿತರ ಉದ್ಧಾರಕ್ಕಾಗಿ ನಾವೇನು ಸರ್ಕಾರ ರಚನೆ ಮಾಡಿದ್ದೀವಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಆದರೆ ಅದೇ ದೀನರ, ದಲಿತರ, ದುರ್ಬಲರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದೆ ಕಾಂಗ್ರೆಸ್ ಸರ್ಕಾರ ಎನ್ನುವಂತಹ ಮಾತನ್ನು ಹೇಳಿದರು. ಬನ್ನಿ ಕೇಳೋಣ ಕಿಚಡಿ ಕೊಟ್ರೇಶ್ ಅವರ ಮಾತುಗಳನ್ನು. ಮಾನ್ಯ ಮುಖ್ಯಮಂತ್ರಿಗಳಾಗಿರಲಿ, ಇವರ ಕುಮ್ಮಕ್ಕಿಂದನೇ ಇವತ್ತು ಬಿ ನಾಗೇಂದ್ರ ಅವರು ಮಾಡಿರ್ತಕ್ಕಂಥದ್ದು. ಬಿ ನಾಗೇಂದ್ರ ಅವರ ತಲೆದಂಡದ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇವತ್ತು ಗಲ್ಲಿಗಳಲ್ಲಿ ಕೂಡ ನಿಮ್ಮ ಅವ್ಯವಹಾರದ ಬಗ್ಗೆ ನಾವು ತೆರೆದಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರ ಈಗ ಆಲ್ರೆಡಿ ಜನಸಾಮಾನ್ಯರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಮತ್ತು ಇತ್ತೀಚೆಗೆ ನಡೆತಕ್ಕಂಥ ಚುನಾವಣೆಯಲ್ಲಿ ಕೂಡ ಮಂಕುಬೂದಿ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯ ಮಾಡಕೊಂಡಿದ್ದೀರಿ. ಅದರಲ್ಲಿ ತೀರ ಹಿಂದುಳಿದ ದಲಿತರ ಅನುದಾನವನ್ನು ನೀವು ಕಿತ್ಕೊಳ್ಳಲಿಕ್ಕೆ ನಿಮ್ಮ ಮನಸ್ಸಾದ್ರೆ ಹೇಗೆ ಬಂತು? ರಾಜಾರೋಷವಾಗಿ ನೀವು ಒಂದು ವರ್ಗದ ಹಣವನ್ನು, ಒಂದು ವರ್ಗದ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ಕಿತ್ಕೊಳ್ತೀರಿ ಅಂತಂದ್ರೆ ನಾವು ಅದನ್ನು ಸಹಿಸ್ಕೊಳ್ಳೋಕ್ಕಾಗುತ್ತಾ? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳಿಗೆ ತಮಗೇನಾದ್ರೂ ಇದಿದ್ರೆ ಬಿ ನಾಗೇಂದ್ರ ಅವರನ್ನ ಕೂಡಲೇ ರಾಜೀನಾಮೆ ಕೊಡುವಂತೆ ನೀವು ಹೇಳ್ಬೇಕು. ಇಲ್ಲದೇ ಇದ್ರೆ ಸರ್ಕಾರದಲ್ಲಿ ದೊಡ್ಡ ಹೊಡೆತವನ್ನು ಬೀಳ್ತಕ್ಕಂಥದ್ದನ್ನ ಅನುಭವಿಸ್ತಕ್ಕಂಥದ್ದನ್ನ ನೀವು ಅನುಭವಿಸ್ತೀರ. ಇದು ಒಂದಲ್ಲ ಎರಡಲ್ಲ, ಕಳೆದ ಒಂದು ವರ್ಷದಲ್ಲಿ ನಿಮ್ಮ ಕರ್ಮಕಾಂಡಗಳನ್ನ ಸಾಲುಗಳನ್ನ ಆಲ್ರೆಡಿ ನಾವು ಪ್ರತಿಭಟನೆ ಮುಖಾಂತರ ಕೊಟ್ಟಿದ್ದೇವೆ. ಆದ್ರೂ ಕೂಡ ನೀವು ನಾಚಿಕೆಟ್ಟ ಸರ್ಕಾರದಂತೆ, ಎಮ್ಮಿ ಚರ್ಮದಂತೆ ನಿಮ್ಮ ಚರ್ಮ ದಪ್ಪಾಗಿದೆ. ಯಾವುದೇ ನೈತಿಕ ಮೌಲ್ಯಗಳನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರಕ್ಕೆ ಕೇವಲ ಪ್ರತಿಭಟನೆಯಿಂದ ಸಾಲದು, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ತಕ್ಕ ಪಾಠವನ್ನು